ಪಾರಿ ಪಾರಿ ಒಳಗಡಿಕೆ ಯಾಕೆ ಅಲ್ಲೇ ನಿಂತ್ಕೊಬಿಟ್ಟಿದ್ಯಾ? ಲೇ ಪದ್ದಿ, ನಿಂಗೆ ವಿಷಯ ಗೊತ್ತಾಯ್ತೇನೆ? ಏನ್ ವಿಷಯ ಪಾರಿ? ನೀ ಸೊಸೆ ಏನಾರ ಪ್ರೆಗ್ನೆಂಟ್ ಆದ್ಲೋ ಏನೋ? ಅದಲ್ಲ ಕಣ್ಲಿ, ಜಯಕ್ಕನ್ ವಿಷಯ. ನಾನು ಗೊತ್ತಿಲ್ದಿರ ಅಂತದ್ ಏನು ಜಯಕ್ಕನ್ ವಿಷಯ? ಇಲ್ವಲ್ಲ, ಏನು ಗೊತ್ತಾಗ್ಲಿಲ್ಲ. ಏನ್ ವಿಷಯ? ಜಯಕ್ಕ ತಲೆ ತಿರುಗ್ಬಿಟ್ಟು ಬಿದೋಗ್ಬಿಟ್ಟಿದ್ಲಂತೆ ಬೆಳಿಗ್ಗೆ. ಇದೇನೇ ಹೇಳ್ತಿದ್ಯಾ? ಅಯ್ಯೋ, ನಂಗೆ ವಿಷಯನೇ ಗೊತ್ತಿಲ್ವಲ್ಲೇ. ಈಗೆಲ್ಲೈತೆ, ಹೆಂಗೈತೆ? ಏಳು ತನಕ ಪೂರ್ತಿ ಕೇಳು. ಇವಾಗ ಡಾಕ್ಟ್ರನ್ನ ಕರ್ಕೊಂಡ್ಬಂದ್ಬಿಟ್ಟು ಮಂತಗೆ ಚೆಕ್ ಮಾಡಿಸಿದ್ರಂತೆ. ಡಾಕ್ಟ್ರು ಅದಕ್ಕೇನೆ ಜಯಕ್ಕಂಗೆ ಶುಗರ್ ಐತೆ ಅಂತ ಹೇಳ್ಬಿಟ್ಟು ಹೇಳಿದ್ರಂತೆ. ಅದೇನೇ ಸಕ್ಕರೆ ಕಾಯಿಲೆ. ಹೌದೇನ್ಲಿ, ಸಕ್ಕರೆ ಕಾಯಿಲೆ ಐತೆ ಅಂತ ಹೇಳಿದ್ರಂತ. ಗಣೆ ಪದ್ದಿ, ಅದಕ್ಕೇನೆ ಹೋಗ್ಬಿಟ್ಟು ನಾನು ನೋಡ್ಕೊಂಬಿಟ್ಟು ಮಾತಾಡ್ಸ್ಕೊಂಬಿಟ್ಟು ಬಂದೆ. ನೀನು ಹೋಯ್ತೀನ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ನಡಿ, ನಾನು ಹೋಗ್ಬಿಟ್ಟು ಬರಬೇಕು. ಅಲ್ಲ, ನನಗೆ ನೀನು ಚಮಕ್ ಕೊಡ್ತಿತ್ತಲ್ಲ ಜಯಕ್ಕ, ಇವತ್ತು ಜಯಕ್ಕಂಗೊಂದು ಚಮಕ್ ಕೊಟ್ಬಿಟ್ಟು ಬರ್ತೀನಿರು. ಲೇ, ಏನ್ಲೇ ಚಮಕ್ ಕೊಡ್ತೀಯ? ಸುಮ್ಕಿರೆ. ಈಗ ತಾನೇ ನೀ ಡಾಕ್ಟ್ರು ಬಂದ್ಬಿಟ್ಟು ನೋಡ್ಕೊಂಬಿಟ್ಟು ಹೋಗೋರೆ, ಆಮೇಲೆ ಏನಾರ ಒಂದು ಮಾಡ್ಬಿಟ್ಟಿಯ. ಏನು ಮಾಡೋಕ್ಕಿಲ್ಲ. ನಡಿ ಬಿರ್ನ ಹೋಗೋಣ. ಲೇ ಜಯ್ಯ, ಬುಡೆ ಬಂದಿರೋ ಸಕ್ಕರೆ ಕಾಯಿಲೆ ತಾನೇ? ಯಾರಿಗೂ ಬರ್ದಿದ್ದೇನಾರ ಬಂದೈತಾ? ಸುಮ್ಕಿರು, ಏನಾಗಕ್ಕಿಲ್ಲ. ಸುಮ್ ಕುಂತ್ಕೊಳ್ಳಿ, ನನ್ನ ಕಷ್ಟ ನನಗೆ ಗೊತ್ತು. ಮಹಾ ಅಂದರೆ ಏನಾದದು? ಸಕ್ಕರೆ ಕಾಯಿಲೆ ಬಂದರೆ ಏನಾರ ಹೊಸಿ ಕಾಲ ಗಾಯ ಆದರೆ ಕಾಲು ತೆಗಿಬೋದು. ಏನಾರ ಸಕ್ಕರೆ ಕಾಯಿಲೆ ಜಾಸ್ತಿ ಆದರೆ ಮ್ಯಾಲ್ಗಡಿಗೆ ಹೊಂಟೋಗ್ಬಿಡ್ಬೋದು, ಶಿವನ ಪದ ಸೇರ್ಕೋಬೋದು. ಅದಕ್ಕಿನ್ನೂ ಸಕ್ಕರೆ ಕಾಯಿಲೆ ಏನಾರ ಶಾನೆ ಆಯಿತು ಅಂದರೆ ರೀ, ಇಲ್ಲಿ ನನ್ನ ಬಾಧೆ ನಂದಾಗಿದ್ರೆ ಇವ್ರು ತಮಾಷೆ ಮಾಡ್ತಾರೆ. ತಮಾಷೆಯ ಜಯಕ ಏಳೆ ಪದ್ದಿ. ಜಯಕ, ನೀನು ಯಾಕೆ ಬೇಜಾರು ಮಾಡ್ಕೊಂಡಿಯಾ? ಸಕ್ಕರೆ ಕಾಯಿಲೆ ಬಂತು ಅಂತ ಹೇಳ್ಬಿಟ್ಟು ನೀನು ಯಾಕೆ ಬೇಜಾರು ಮಾಡ್ಕೊಂತೀಯ? ಸುಮ್ಕಿರು, ಏನಾಗಕ್ಕಿಲ್ಲ. ಏನು ಗೊತ್ತೇ ಜಯಕ, ಒಸಿ ಅನ್ನ ತಿನ್ನೋದನ್ನ ಕಮ್ಮಿ ಮಾಡು. ಹಂಗೆ ನೀನು ಸಕ್ಕರೆದು ಏನೂ ಮುಟ್ಟಕ್ಕೆ ಹೋಗ್ಬೇಡ. ಈ ಸ್ವೀಟು ಪಾಟು ಅಂತವು ಏನೂ ಮುಟ್ಟಕ್ಕೆ ಹೋಗ್ಬೇಡ. ನಿಮ್ಮ ಮನೆಗೆ ಏನಾರ ಸ್ವೀಟು ಪಾಟು ತಂದುಬಿಟ್ರೆ ತಿನ್ನಕ್ಕೆ ಹೋಗ್ಬೇಡಿ. ಸುಮ್ಕಿರನೇ ಎತ್ತಿಕಿರ್ರಿ. ನಾನು ಇದೀನಲ್ಲ, ಅವಾಗ ಬಂದು ತಿನ್ಕೊಂಡು ಹೋಯ್ತೀನಿ. ಅತ್ತೆ, ತಲೆನೋಯ್ತಾಯ್ತು, ಕಾಪಿ ಬೇಕು ಅಂತ ಹೇಳಿದ್ರಲ್ಲ ಒಸಿ, ತಗೊಳ್ಳಿ. ಪದ್ದಿಗೂ ಪಾರಿಗೂ ಹಂಗೇನೆಯಾ? ಕಾಪಿ ಇಕ್ಕೊಂಡು ತಗೊಬರೋಗು. ಹ್ಞೂ, ನನಗೂ ಒಸಿ ತಲೆನೋಯ್ತಿತ್ತು. ಬಿರ್ನೆ ಕಾಪಿ ತಗೊಬರೋಗು. ಅತ್ತೆ, ಹಾಲು ಎಲ್ಲನೂ ಮುಗ್ದೋಗ್ಬಿಟ್ಟೈತೆ. ಇದ್ದಿದ್ದು ಒಸಿ ಹಾಲು ಅಷ್ಟೇನೆಯ. ನಿಮ್ಗೇನೆಯ ಕಾಪಿ ಮಾಡ್ಕೊಂಡ್ಬಿಟ್ಟು ತಂದ್ಬಿಟ್ಟು ಈಗ ಹಾಲು ಇಲ್ಲ, ಎಂಥದ್ದು ಇಲ್ಲ. ಅಯ್ಯೋ, ಕಾಪಿ ಮಿಸ್ ಆಯ್ತಲ್ಲ. ಹೌದೇ? ಬಿಡು, ಇನ್ನೇನು ಮಾಡೋಕ್ಕಾಯ್ತದೆ. ಪವಿ, ಇದಕ್ಕೆ ನೀನು ಸಕ್ಕರೆ ಹಾಕೊಂಡು ಮಾಡ್ಕೊಂಬಂದಿದ್ಯಾ? ಸಕ್ಕರೆ ಹಾಕೊಂಡಿದ್ದಂಗೆ ಮಾಡ್ಕೊಂಬಂದ್ಬಿಟ್ಟಿದ್ಯಾ? ಸಕ್ಕರೆ ಹಾಕೊಂಡೇ ಮಾಡ್ಕೊಂಬಂದ್ಬಿಟ್ಟಿದ್ದೀನಿ. ಅಯ್ಯೋ ಜಯಕ್ಕ, ಎಂತ ಕೆಲಸ ಮಾಡ್ತಿದ್ಯ ಜಯಕ್ಕ ನೀನು? ಕೊಡಿತ್ಲಾಗೆ ಇದ್ಯಾಕ್ಲೆ ಪದ್ದಿ, ಕಾಪಿ ನಂಗೆ ಕಿತ್ಕೊಬಿಟ್ಟೆ. ಜಯಕ್ಕ, ಇದ್ರಾಗೆ ಸಕ್ಕರೆ ಹಾಕವ್ರೆ ಅಂದ್ರೆ ನೀನು ಸಕ್ಕರೆ ಹಾಕಿರೋ ಕಾಪಿಯ ಕುಡಿಯಂಗಿಲ್ಲ. ನೀನ್ ಕುಡ್ದು ಸಂದಕ್ ಮಾಡೋಳೆ ನೀನ್ ಸಸಿ ಕಾಪಿಯ. ಲೈ ಬೆಂಡ್ಲಿ ಸೊಸಿ, ಆ ಕಾಪಿಗೆ ಸಕ್ಕರೆ ಯಾಕೆ ಹಾಕ ಬಂದ್ಬಿಟ್ಕೊಟ್ಟೆ? ಸಕ್ಕರೆ ಹಾಕೊಂಡು ತಗೊಬಿಡ್ಬೇಕು ಅಂತ ಹೇಳಿ ಗೊತ್ತಾಗಕ್ಕಿಲ್ವೇ? ಡಾಕ್ಟ್ರು ಬಂದು ಹೇಳಿಲ್ವೇ ನಂಗೆ ಸಕ್ಕರೆ ಕಾಯಿಲೆ ಐತಿ ಅಂತ ಹೇಳ್ಬಿಟ್ಟು? ಅತ್ತೆಯವ್ರೆ, ದಿನಾನು ನಾನು ಹಿಂಗೆ ತಾನೇ ಮಾಡ್ಕೊಂಬಂದು ಕೊಡ್ತಾ ಇದ್ದೀನಿ ನಿಮಗೆ. ಅದಕ್ಕೆ ನಾನು ಅತ್ಲಾಗೆ ಹಂಗೆ ಮಾಡ್ಕೊಂಬಿಟ್ಟು ಮರತ್ಬಿಟ್ಟು ತಂದು ಕೊಟ್ಬಿಟ್ಟೆ. ಲೇ ಪವಿ, ನಿಮ್ಮ ಮನೆಯಾಗೆ ಮೊನ್ನೆ ಮಗ ಹುಡ್ತು ಅಂತ ಹೇಳ್ಬಿಟ್ಟು ಸ್ವೀಟು ಪಾಟ ಎಲ್ಲ ತಂದಿಕ್ಕಿದ್ರಲ್ಲ, ಏನಾಯ್ತು? ತಗೊಂಬರೋಗೇನೆ. ಇನ್ನು ಹೆಂಗಿದ್ರು ನಿಮ್ಮ ಅತ್ತೆ ತಿನ್ನಂಗಿಲ್ವಲ್ಲ, ಹೋಗಿ ಎತ್ಕೊಂಡ್ಬಿಟ್ಟು ಬರೋಗು. ಲೇ, ಏನಕ್ಕೆ? ಜಯಕ್ಕ, ಪಾಪ ಜಯಕ್ಕ, ಮನೆ ತುಂಬ ಈಸೋ ಸ್ವೀಟ್ ಇದ್ರು ನಿಮ್ಗಂತೂ ತಿನ್ನ ಅಂತ ಅದೃಷ್ಟವೇ ಇಲ್ಲ ನೋಡು. ಏನ್ ಸಕ್ಕತ್ತಾಗೆ ಸ್ವೀಟ್ ಎಲ್ಲನೂ. ಲೇ ಬೆಂಡ್ಲಿ ಪದ್ದಿ, ಇದ್ಯಾಕೆ ನನ್ನ ಮುಂದೆನೇ ಬಂದು ಕುಂತ್ಕೊಬಿಟ್ಟು ಸ್ವೀಟ್ ಎಲ್ಲ ತೋರಿಸ್ಬಿಟ್ಟು ನನಗೆ ಬೇಕಂತಾನೆ ಉರಿಸ್ತಿದ್ಯಾ ಅನ್ನಿಸ್ತದ ನೀನು, ಅಲ್ವೇನೆ? ಜಯಕ್ಕ, ಹಂಗೆಲ್ಲ ತಿಳ್ಕೊಳಕ್ ಹೋಗ್ಬೇಡ. ನೀನು ಆಮೇಲಿಂದ ಮಿಸ್ ಆಗ್ಬಿಟ್ಟು ಅಲ್ಲಿ ಮನೆ ಇಕ್ಕಿರೋ ಸ್ವೀಟ್ನ ತಿಂದ್ಬಿಡೋದು. ಆಮೇಲಿಂದ ನಿಮಗೆ ಶುಗರ್ ಕಾಯಿಲೆ ಜಾಸ್ತಿ ಆಗೋದು. ಆಮೇಲೆ ಶುಗರ್ ಕಾಯಿಲೆ ಜಾಸ್ತಿ ಆಗೋಗ್ಬಿಟ್ಟು ನೀವು ಗೊಟ್ಟಕ್ ಅನ್ನೋದು. ಆಮೇಲೆ ನೀವು ಗೊಟ್ಟಕ್ಕೆ ಅಂದಮೇಲೆ ನಾನು ಪಾರಿ ಎಲ್ಲನೂ ಬಂದ್ಬಿಟ್ಟು ಮನೆ ಮುಂದೆ ಬಾಯ್ ಬಡ್ಕೊಳ್ಳೋದು. ಆಮೇಲೆ ನಾವು ಬಂದು ತಿಥಿಗೆ ಬಂದು ನಿನ್ನ ತಿಥಿ ವಡೆ ತಿನ್ನ ಅಂತ ಗೊತ್ತಿ ಬರೋದು. ಇದೆಲ್ಲ ಬೇಕಾ ನಿಂಗೆ? ಲೇ ಮನಿಯಾಳಿ, ಒಂದಕ್ಕಿದ್ದಲ್ಲ ಸಾಯಿಸ್ಬಿಡ್ತಿದೀಯಲ್ಲ ನೀನು. ಅದಕ್ಕೆ ಈಗ ನಿನ್ನ ಸಾಯಿಸ್ತಿದ್ದಂಗೆ ಮಾಡಬೇಕು ಅಂತಂದ್ರೆ ಈ ಸ್ವೀಟು ಪಾಟು ಎಲ್ಲನೂ ನಾನು ಗಬ 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 ತಿಂದ್ಬಿಟ್ಟು ಮುಗಿಸ್ತೀನಿ. ಸುಮ್ಕೆ ಕುಂತ್ಕೊಂಡಿರು. ಸ್ವೀಟು ಅಂದ್ರೆ ಸ್ವೀಟು. ಲೇ ಬೆಂಡ್ಲಿ ಪದ್ದಿ, ಬೇಕಂತಾನೆ ನನ್ನ ಮುಂದೆ ಕುಂತ್ಕೊಂಡು ನಾನು ಒಟ್ಟು ತೋರಿಸ್ತಿದ್ಯಾ ಅಲ್ವೇನೆ ನೀನು?
ಜಯಕ ನೀನು ಒಟ್ಟು ರುಚಿದೀನಿ ಅಂತ ಹೇಳ್ಬೇಡ. ನಾನು ನೀನು ಫ್ರೆಂಡ್ಶಿಪ್, ನೀನು ನನ್ನ ಜೊತೆ ಇನ್ನು ಶಾನೆ ವರ್ಷ ಬದುಕಿರ್ಬೇಕು. ಅದಕ್ಕೇನೆ ನಾನ್ ನಿಮ್ಮನೆಗಿರೋ ಸ್ವೀಟು ಪಾಟು ಎಲ್ಲನೂ ತಿಂದು ಮುಗಿಸ್ತೀವ್ನಿ ಅಷ್ಟೇನೆ. ಲೇ ಪವಿ, ಮನೆಯಾಗೆ ಇನ್ನು ಏನಾರ ಸ್ವೀಟು ಪಾಟು ಎಲ್ಲನೂ ಮಿಕ್ಕಿದ್ರೆ ತಗಂಬಾರೆ. ನಾನಂತೂ ಜಯಕುಂಗೆ ಏನಾಗಕ್ಕೂ ಬಿಡಕ್ಕಿಲ್ಲ. ನಮ್ ಜಯಕ 100 ಕಾಲ ಸುಖವಾಗಿ ಸಂದಾಗ ಬಾಳ್ಬೇಕು. ಅದಕ್ಕೆ ನಿಮ್ಮ ಮನೆಗೆ ಇನ್ನು ಏನಾರ ಸ್ವೀಟು ಪಾಟ ಇದ್ರೆ ಎಲ್ಲನೂ ತಗೊಂಡ್ಬಿಟ್ಟು ಕೊಟ್ಬಿಡು. ಎಲ್ಲ ತಿಂದ್ಬಿಟ್ಟು ಮುಗಿಸ್ಬಿಟ್ಟು ಹೊಂಟೋಗ್ಬಿಡ್ತೀನಿ. ಇನ್ ಮ್ಯಾಲಿಂದ ಮನೆಯಾಗೆ ಸ್ವೀಟು ಪಾಟ ಏನೂ ತರಕ್ ಹೋಗ್ಬೇಡಿ. ಹಾ ಪೊದ್ವಾ, ನಿನಗಂತೂ ಅವಾರ್ಡ್ ಕೊಡ್ಬೇಕು ಬಿಡು. ಲೇ ಪದ್ದಿ, ನಿಂಗ್ ನನ್ನ ಮ್ಯಾಲೆ ಏಸೋ ಒಂದು ಅನುಕಂಪನೆ ಪದ್ದಿ. ನನ್ನ ಗಂಡ ದಂಡ ಪುಂಡ ಒಂದಿನಕ್ಕೂ ನನಗೋಸ್ಕರ ಇಷ್ಟೊಂದು ಪಿರುತಿ ತೋರಿಸಿಲ್ಲ. ನನ್ನ ಮಗ, ನನ್ನ ಸೊಸೆ, ನನ್ನ ಮಗಳು ಯಾರನ್ನೂ ಇಷ್ಟೊಂದು ಪಿರುತಿ ತೋರಿಸಿಲ್ಲ. ನೀನ್ ನೋಡು, ನಾನಿನ್ ಎಲ್ಲಿ ಸ್ವೀಟ್ ತಿಂದ್ಬಿಟ್ಟು ಹೊಂಟೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ನೀನ್ ಬಂದ್ಬಿಟ್ಟು ಮನೆಯಾಗಿರೋ ಸ್ವೀಟು ಪಾಟು ಎಲ್ಲನ್ನೂ ತಿಂದ್ಬಿಟ್ಟು ಹೆಂಗ್ ನಿನ್ ಫ್ರೆಂಡ್ನ ಉಳಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಮಾಡಿದೀಯ ಪದ್ದಿ. ಜಯಕ, ನೀನೇನ್ ಚಿಂತೆ ಮಾಡಕ್ ಹೋಗ್ಬೇಡ. ನಿನ್ ಜೊತೆಯಾಗೆ ನಾನಿರ್ತೀನಿ ಯಾವಾಗೂನುವೆ, ಸರಿನಾ? ಸರಿ ಕಣೆ ಪದ್ದಿ. ಲೇ ಸೊಸೆ, ನೋಡ್ದೇನೆ ನನ್ ಫ್ರೆಂಡ್ ಪಿರುತಿನ? ಲೇ ಇನ್ನೊಂದು ವಿಷಯ ಕಣ್ಲೆ, ನನಗೆ ಶುಗರ್ ಐತೆ ಅಂತ ಹೇಳ್ಬಿಟ್ಟು ಊರ್ನಾಗೆ ಯಾರಿಗೂ ಹೇಳ್ಕೊಂಡ್ಬಿಟ್ಟು ಬರ್ಬೇಡ ಕಣ್ಲೆ, ಸರಿನಾ? ಸುಮ್ಕೆನೆ ಎಲ್ರು ಆಡ್ಕೊಂಡ್ಬಿಡ್ತಾರೆ. ಏ ಜಯಕ, ಎಲ್ಲರ ಉಂಟಾ? ನಾನ್ ನಿನ್ ಮ್ಯಾಲೆ ಶುಗರ್ ಐತೆ ಅಂತ ಹೇಳ್ಬಿಟ್ಟು ಹೇಳ್ಕೊಂಬಂದ್ಬಿಡ್ತೀನ? ನೋವೇ ಚಾನ್ಸೇ ಇಲ್ಲ. ನೀ ಸುಮ್ಕಿರು, ನಾನು ಯಾರಿಗೂ ಹೇಳಕ್ಕಿಲ್ಲ. ಸರಿ ಜಯಕ, ನಾನು ಒಯ್ತೀನಿ. ಹೊಸಿ ಕೆಲ್ಸವೈತು ನನಗೆ. ಸರಿ ಕಣ್ಪದ್ದು. ಇದು ಯಾವ್ದಪ್ಪ ಫೋನ್ ಬಂದೈತಲ್ಲ? ನನ್ನ ಗಂಡ. ಹಲೋ ಹೇಳಿ. ಜಯಕ್ಕನ್ ಮನೆಗೆ ಬಂದಿದ್ದೆ. ಜಯಕ್ಕಂಗೆ ಶುಗರ್ ಬಂದ್ಬಿಟ್ಟೈತಂತೆ. ಅದಕ್ಕೇನೆಯ ನೋಡ್ಕೊಂಡ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಲೇ ಬೆಂಡ್ಲಿ ಮನ್ಯಾಳಿ ಪದ್ದಿ, ಯಾರಿಗೂ ಹೇಳಲ್ಲ ಅಂತ ಹೇಳ್ಬಿಟ್ಟು ಇನ್ನು ಹೊಸ್ಲೇ ದಾಟಿಲ್ಲ ನಮ್ಮನೆದು. ಆಗ್ಲೇನೆ ನೀವು ಒದ್ರಕೊಂಡು ಹೋಯ್ತಾವಳೆ ಬಿತ್ರಿ. ಏನೇ ಆಗ್ಲಿ ಬಿಡೆ, ಪಾಪ ನಿನ್ನ ಕ್ಲೋಜ್ ಫ್ರೆಂಡ್ ಅಲ್ವಾ? ಓನ್ರಿ, ನನ್ನ ಕ್ಲೋಜ್ ಫ್ರೆಂಡ್. ನೋಡಿದ್ರ ನನ್ ಮ್ಯಾಲೆ ಯೋಸು ಒಂದ್ ಪಿರುತಿ ಐತೆ ಅಂತ ಹೇಳ್ಬಿಟ್ಟು ನೋಡು, ನಾನು ಎಲ್ಲಿ ಸ್ವೀಟ್ ತಿಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಸ್ವೀಟ್ ಎಲ್ಲ ತಿಂದ್ಬಿಟ್ಟು ಹೋದ್ಲು. ಅತ್ತೆ, ಮನೆಯಾಗೆ ನೀವು ಒಬ್ರೇನೇನ ಇರೋದು? ನಾನು, ಮಾವ, ನನ್ನ ಗಂಡ ಯಾರು ಇರಕ್ಕಿಲ್ವಾ? ನೀವು ಒಬ್ರೇನೇ ಸ್ವೀಟ್ ತಿನ್ನೋದು? ನೀವು ಒಬ್ರು ತಿಂತೀರಾ ಅಂತ ಹೇಳ್ಬಿಟ್ಟು ತಿಂದಾಕ್ಬಿಟ್ಟು ಹೋಗ್ಬಿಟ್ರೆ ನಾನು ಮಾವ ಎಲ್ಲನೂ ಕುಂತ್ಕೊಂಡು ತಿಂತಾ ಇದ್ವಿ. ಏನು ಅವಳೇ ತಿನ್ಬೇಕಿತ್ತಾ ಸ್ವೀಟ? ಅಲ್ಲ, ಮನೆಯಾಗ ಬೆಳಗ್ಗೆಯಿಂದನೂ ಕೆಲಸ ಮಾಡ್ಕೊಂಡು ನಿಮ್ಗೆ ಎಲ್ರಿಗೂ ಸೇವೆ ಮಾಡೋ ನಾನು ಒಳ್ಳೆಯಲ್ಲ. ಅದೇ ಪೊದ್ದಿ ಬಂದ್ಬಿಟ್ಟು ಮನೆಗಿರ ಅರ್ಧ ಕೆಜಿ ಸ್ವೀಟ್ನ ತಿಂದು ಹೋಗಿ ತಕ್ಷಣನೇ ಅವಳು ನಿಮಗೆ ಭಾಳ ಒಳ್ಳೆಯ ಹೋಗ್ಬಿಟ್ಲಲ್ವೇ? ನಾನು ನನ್ನ ಗಂಡಂತಾಗ ಒಂದು ಕೆಜಿ ಕೇಕೋ ಇಲ್ಲ ಸ್ವೀಟು ತರಿಸ್ಕೊಂಡ್ಬಿಟ್ಟು ನಿಮ್ಮ ಮುಂದೆನೇ ಕುಂತ್ಕೊಬಿಟ್ಟು ತಿಂತೀನಿ ಹೇಳಿ. ಅವಾಗ ಅವಳಿಗಿನ್ನ ನಾನೇನೇ ಗ್ರೇಟ್ ಆಯ್ತೀನಿ. ಅಯ್ಯ, ಈ ಜನುಮದಾಗ ನಿಂಗೆ ಬುದ್ಧಿ ಬರಕಿಲ್ಲ ಕಣ್ಲೇ. ನೋಡ್ರಪ್ಪ, ಈ ಪೊದ್ದಿ ಹಂಗ್ ಯಾಮರಿಸ್ತಾಳೆ ಅಂತ ಹೇಳ್ಬಿಟ್ಟು ಒಸಿ ಹಂಗು ಹಿಂಗು ಏನಾರ ಯೋಚನೆ ಮಾಡಕ್ಕಿಲ್ಲ. ಬಂದ್ಬಿಟ್ಟು ಹಿಂಗೆ ಎಲ್ಲ ಯಾಮರ್ಸ್ಬಿಡ್ತಾಳಲ್ಲ, ಯಾವ ನ್ಯಾಯ ಹೇಳಿ? ನೀವೇನೇ ಒಸಿ ಪೊದ್ದಿ ಬುದ್ಧಿ ಹೇಳಿ ಹೆಂಗೆ ಯಾಮರಿಸ್ತಾಳೆ ಅಂತ ಹೇಳ್ಬಿಟ್ಟು. ಇನ್ನೇನ್ರಪ್ಪ, ವಿಡಿಯೋ ಸಂದಕ್ಕಿತ್ತಾ? ವಿಡಿಯೋ ಸಂದಕ್ಕಿದ್ರೆ ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಂಗೇನೆ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ರಪ್ಪ.